ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಭೀಮಸೇನ ಕೀಚಕನನ್ನ ಕೊಂದಾಕಿದ್ದನ್ನ ಮೊನ್ನೆ ಸಿಕ್ಕಾಗ ನೋಡಿದ್ವಿ. ಅದರಲ್ಲಿ ಕೀಚಕ ಅನ್ನೋದು ಸಹ ತಿಳಿಯದ ಹಾಗೆ ಒಂದು ಫುಟ್ಬಾಲ್ ತರಹ ಅವನ ಕೈಕಾಲುಗಳನ್ನೆಲ್ಲ ಒಂದು ಕಡೆ ಸಿಕ್ಕಾಕಿ ಗುಂಡಿಗೆ ಮಾಡಿ ಬಿಟ್ಬಿಟ್ಟಿದ್ದ. ಅವರ ತಮ್ಮಂದಿರನ್ನೂ ಕೂಡ ಹೊಡೆದೋಡಿಸಿದ್ದ. ಅದಾದ ಮೇಲೆ ಅವರನ್ನೂ ಕೂಡ ಕೊಂದು ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗಿತ್ತು. ಈ ಒಂದು ಗೂಢಚಾರರನ್ನ ಬಿಟ್ಟಿರ್ತಾನೆ ದುರ್ಯೋಧನ. ಎಲ್ಲ ಕಡೆಯೂ ಅಜ್ಞಾತವಾಸ ದಲ್ಲಿರುವಂತಹ ಪಾಂಡವರನ್ನ ಗುರುತು ಹಚ್ಚಲಿಕ್ಕೆ ಎಲ್ಲ ಪ್ರಮುಖ ದೇಶಗಳಲ್ಲೂ ಗೂಢಚಾರರನ್ನ ಇಟ್ಟಿರ್ತಾನೆ. ಯಾಕಂದ್ರೆ ಅವನು ಷರತ್ತಿದ್ದಿದ್ದೇ ಹಾಗೆ, ಯಾವುದಾದ್ರೂ ಒಂದು ಪ್ರಮುಖವಾದ ಸಿಟಿ, ಇವತ್ತಿನ ದಿನ ನಾವೇನು Tier 1 ಸಿಟೀಸ್ ಅಂತ ಕರಿತೀವಿ, ಡೆಲ್ಲಿ ಇರ್ಬೋದು, ಬೆಂಗಳೂರು, ಚೆನ್ನೈ, ಈ ಥರದ್ದೆಲ್ಲ ವೆರಿ ಬ್ಯುಸಿ ಸಿಟೀಸ್, ಇಂಥ ಕಡೆ ನೀವು ಜೀವನ ಮಾಡಬೇಕು. ಅವರು ಕಾಡಿನಲ್ಲಿದ್ರು ಅಥವಾ ಎಲ್ಲೋ ರಿಮೋಟ್ ಪ್ಲೇಸ್ ಅಲ್ಲಿ ಇದ್ರೇನೆ ಅವರನ್ನ ಎಲ್ಲರೂ ಗುರುತಿಡಿತಾ ಇದ್ದಂತ ಪಾಂಡವರು ಮತ್ತು ದ್ರೌಪದಿ. ಅಂಥವ್ರು ಅವನು ಏನಕ್ಕೆ ಹೇಳಿದ್ದ ಅಂದ್ರೆ, ಇನ್ನು ಪ್ರೈಮ್ ಸಿಟೀಸ್ ಅಲ್ಲಿ ತುಂಬಾ ದಟ್ಟವಾಗಿ ಒಂದು ವಾಸ ಮಾಡ್ತಿರೋಂಥ ಜನಗಳು ವಾಸ ಮಾಡ್ತಿರೋಂಥ ಸಿಟೀಸ್ ಅಲ್ಲಿ ಅವರೇನಾರ ಅಜ್ಞಾತವಾಸಕ್ಕೆ ಅಂತ ಹೋದ್ರೆ ಗ್ಯಾರಂಟಿ ಸಿಕ್ಕಿ ಬೀಳ್ತಾರೆ. ಅದು ಅವರನ್ನ ಮತ್ತೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಳಿಸೋದಕ್ಕೆ ಅನುಕೂಲ ಅನ್ನೋದ್ರ ದೃಷ್ಟಿಯಿಂದ ಈ ಒಂದು ಕಂಡೀಷನ್ ಇತ್ತು. ಹಾಗಾಗಿ ಆ ಗೂಢಚಾರನ ಎಲ್ಲ ಕಡೆಯೂ ಪ್ರೈಮ್ ಸಿಟೀಸ್ ಅಲ್ಲಿ ಎಲ್ಲ ಕಡೆಯೂ ಬಿಟ್ಟಿರ್ತಾನೆ, ಇದ್ದರ ಪಾಂಡವರನ್ನ ಹುಡ್ಕೊಂಬನ್ನಿ ಅಂತ. ಅವರೆಲ್ಲ ವಾಪಸ್ ಬರ್ತಾರೆ. ಇನ್ನೊಂದು 8-10 ದಿನ ಇರುತ್ತೆ ಅಷ್ಟೇನೇವೆ. ಆಗ ಮುಂದೆ ನೋಡ್ತಾ ಹೋಗೋಣ ಏನಾಗತ್ತೆ ಅಂತ. ಪಾಂಡವರು ಸುಳಿವು ಸಿಕ್ಕುತ್ತಾ ಅಂತ ದುರ್ಯೋಧನ ಎಲ್ಲಾ ಗೂಢಚಾರರನ್ನು ಕೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಎಲ್ಲೂ ಸಿಕ್ಕಿಲ್ಲ ದುರ್ಯೋಧನ ಮಹಾರಾಜ, ಅವರೆಲ್ಲೋ ಕಾಡು ಪ್ರಾಣಿಗಳ ಬಾಯಿಗೆ ಸತ್ತು ಬಿದ್ದಿರಬೇಕು, ಎಲ್ಲಿಯೂ ನೋಡಲು ಸಿಗ್ಲಿಲ್ಲ. ಅವರ ಒಂದು ಒಟ್ಟಿಗಿದ್ದವರನ್ನೆಲ್ಲ ವಿಚಾರಿಸಿದ್ವಿ, ಅವರು ತಮಗೆ ಗೊತ್ತಿಲ್ಲ, ಎಲ್ಲೋ ಹೋಗ್ಬೇಕು ನಾವು ಅಜ್ಞಾತವಾಸಕ್ಕೆ ಅಂತ ಹೇಳಿ ಹೊರಟೋದ್ರು ಅಂತ ಹೇಳ್ತಾರೆ. ಆದ್ರೆ ಹೋಗೋ ದಾರಿನಲ್ಲಿ ಏನೋ ಆಗಿರ್ಬೇಕು ಅನ್ಸುತ್ತೆ, ಎಲ್ಲೂ ಅವ್ರ ಕಣ್ಣಿಗೆ ಬಿದ್ದಿಲ್ಲ. ಎಲ್ಲ ಕಡೆ ನಾವು ದುರ್ಬಿನ್ ಹಾಕೊಂಡು ಹುಡುಕಿದೀವಿ, ನಮ್ಮ ಕಣ್ಣು ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಅದರಲ್ಲೂ ಭೀಮಸೇನ ಆಗ್ಲಿ ದ್ರೌಪದಿ ಆಗ್ಲಿ ನಮ್ಮ ಕಣ್ಣಿಗೆ ಬಿದ್ದಿರ್ತಾ ಇದ್ರು. ಯಾರೂ ಅಂಥವ್ರು ಬಿದ್ದಿಲ್ಲ. ಬದುಕಿದ್ರೆ ನಮ್ಮ ಕಣ್ಣಿಗೆ ಬೀಳದೆ ಇರೋದಕ್ಕೆ ಸಾಧ್ಯವೇ ಇರ್ತಾ ಇರ್ಲಿಲ್ಲ. ನೀನ್ ಮುಂದೆ ನಿಶ್ಚಿಂತಿಯಾಗಿರ್ಬೋದು, ಯಾಕಂದ್ರೆ ಅವರಿನ್ನು ಒಂದು ರಾಜ್ಯ ಕೇಳುವ ಪ್ರಶ್ನೆಯೇ ಇಲ್ಲ ನಿನ್ನ ಹತ್ರ. ಇನ್ನೊಂದು ಸಂತೋಷದ ಸುದ್ದಿ ಅಂತ ತಂದಿದೀವಿ ಅಂತ ಒಬ್ಬ ಹೇಳ್ತಾನೆ. ಎಲ್ಲರೂ ಹೊರಟಾಗ ಏನದು ಅಂತಾನೆ ದುರ್ಯೋಧನ, ನಮ್ಮ ಇವನಿದ್ನಲ್ಲ ಕೀಚಕ ಇದ್ನಲ್ಲ ವಿರಾಟ ನಗರದಲ್ಲಿ, ಅವನು ಸತ್ತ ಅಂತ ವಿಚಾರ ಗೊತ್ತಾಗಿದೆ, ನಾವು ನೋಡಿದ್ದೇವೆ. ಯಾಕಂದ್ರೆ ಅವನು ಯಾರೋ ಒಂದು ಅರಮನೆಯಲ್ಲಿದ್ದಂತ ಒಬ್ಳು ಸೈರಂಧ್ರಿಯನ್ನ ಕೆಣಕಕ್ಕೆ ಹೋಗಿ ಪ್ರೀತಿಸ್ಲಿಕ್ಕೆ ಹೋಗಿ ಆ ಸೈರಂಧ್ರಿಗೆ 5 ಜನ ಗಂಧರ್ವರು ಗಂಡಂದಿರಂತೆ, ಅವರು ಅವನನ್ನು ಸೇರಿ ಕೊಂದು ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜನ ಎಲ್ಲ ಮಾತಾಡ್ಕೋತಿದ್ದಾರೆ. ಆದ್ರೆ ಕೀಚಕ ಅಂತೂ ಇನ್ನು ಉಳಿದಿಲ್ಲ, ಅವನ ತಮ್ಮಂದ್ರು ಉಳಿದಿಲ್ಲ. ಇನ್ನು ಗಂಧರ್ವರ ಪತ್ನಿ ಕೀಚಕನ್ ಕೆಣದಾಗ ಸತ್ತ ಅಂತ ಅನ್ನೋದು ಗ್ಯಾರಂಟಿ ವಿಚಾರ ಅಂತ ಹೇಳ್ತಾರೆ. ಮುಂದೆ ದುರ್ಯೋಧನ ಕೂತು ಒಂದು 10 ನಿಮಿಷ ಲೆಕ್ಕಾಚಾರ ಮಾಡ್ತಾನೆ. ದುರ್ಯೋಧನ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ಭೀಷ್ಮ ದ್ರೋಣಾದಿಗಳನ್ನು ಕರೀತಾನೆ ಮಂತ್ರಾಲೋಚನೆ ಮಾಡೋದಕ್ಕೆ. ಆಗ ಅವನು ಹೇಳ್ತಾನೆ, ನಾವು ಇವಾಗ ಕೀಚಕ ಇಲ್ಲ ವಿರಾಟ ನಗರದಲ್ಲಿ, ನಾವು ಕೀಚಕ ಇದ್ದ ಅಂತಲೇ ಹೋಗ್ತಾ ಇರಲಿಲ್ಲ ವಿರಾಟನ ರಾಜಧಾನಿಗೆ ದಾಳಿ ಮಾಡಕ್ಕೆ. ಈಗ ಅವನನ್ನ ದಾಳಿ ಮಾಡಿ, ಆ ವಿರಾಟ್ ರಾಜನನ್ನ ದಾಳಿ ಮಾಡಿ ಸುಲಭವಾಗಿ ರಾಜ್ಯವನ್ನ ನಾವು ವಶ ಪಡ್ಕೋಬಹುದು. ಅದರಿಂದ ಅವನನ್ನ ನಮ್ಮ ಸಾಮಂತನನ್ನಾಗಿ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಅದು ಮೊದಲನೇದು. ಎರಡನೇದು ಏನಪ್ಪಾ ಅಂದ್ರೆ, ನನಗೊಂದು ಡೌಟ್ ಇದೆ, ಅಲ್ಲಿ ಪಾಂಡವರಿದ್ದಾರೆ ಅನ್ನುವಂಥ ಒಂದು ಗುಮಾನಿ. ಏನಂದ್ರೆ, ಅವರನ್ನ ಪತ್ತೆ ಹಚ್ಚಿಬಿಟ್ರೆ ಪಾಂಡವರನ್ನ ಮತ್ತೆ ಕಾಡಿಗೆ ಕಳಿಸ್ಬೋದು ಅನ್ನೋದು. ಯಾಕಂದ್ರೆ ನನ್ನ ಗೂಢಚಾರ ಮೂಲಕ ಗೊತ್ತಾಗಿದೆ ಒಂದು ಸುದ್ದಿ, ಸೈರಂಧ್ರಿ ಅನ್ನುವಂಥ ಒಬ್ಬಳು ಆಸ್ಥಾನದಲ್ಲಿರೋ ದಾಸಿಯನ್ನ ಕೀಚಕ ಪ್ರೀತಿಸಲು ಯತ್ನಿಸಿದ್ದಾಗ ಅವಳ 5 ಜನ ಗಂಧರ್ವರು ಅವನನ್ನ ಕೊಂದ್ರಂತೆ ಅನ್ನೋದು ವಿಚಾರ ಗೊತ್ತಾಗಿರುವಂಥದ್ದು. ಅದರಿಂದ ಭೀಮ ಹೇಳ್ತಾನೆ, ದುರ್ಯೋಧನ ಹೇಳ್ತಾನೆ, ಇದು ಮಹಾಭಾರತದ ಶ್ಲೋಕ, ಅವನ ಗುಮಾನಿ ಅಂತ ಎಲ್ರ ಮುಂದೆ ಹೇಳ್ತಾನೆ, ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಸುಶ್ರಮ ಅಂತ ಹೇಳ್ತಾನೆ. ಅಂದ್ರೆ ಅವನ ಲೆಕ್ಕಾಚಾರದಲ್ಲಿ ಅವನು ಒಬ್ಬ ದೊಡ್ಡ ಗದಾಯುದ್ಧ ಪಟು, ಆದ್ರೂ ಅವನನ್ನು ಕೂಡ ಅವನು ಲೆಕ್ಕ ಮಾಡ್ಕೊಳ್ಳಲ್ಲ. ಮೊದಲು ಆ ಕಾಲದಲ್ಲಿ ಗದಾಯುದ್ಧದಲ್ಲಿ ಪ್ರವೀಣರು ದುರ್ಯೋಧನನ ಪ್ರಕಾರ. ಅವನು ಬೀಯಿಂಗ್ ಗದಾಯುದ್ಧ ಪಟು ಹಿಮ್ಸೆಲ್ಫ್, ಹಿ ವಿಲ್ ನಾಟ್ ಕೌಂಟ್ ಹಿಮ್ಸೆಲ್ಫ್. ಅವನು ಹೇಳ್ತಾನೆ, ಮೊದಲನೇ ಅವನು 4 ಜನದಲ್ಲಿ ಭೀಮ, ಆಮೇಲೆ ಬಲಭದ್ರ ಅಂದ್ರೆ ಬಲರಾಮ, ಆಮೇಲೆ ಮದ್ರರಾಜಶ್ಚ ಯಾರು ಇವರ ಸೋದರ ಮಾವ ನಕುಲ ಸಹದೇವರ ಸೋದರ ಮಾವ, ಇನ್ನು 4ನೇ ಅವನು ಕೊನೆಯವನು ಯಾರಪ್ಪ ಅಂದ್ರೆ ಅವನೇ ಕೀಚಕ. ಈ 4 ಜನ ಗದಾಯುದ್ಧಗಳ ಪಟುಗಳನ್ನ ಬಿಟ್ರೆ ಇಡೀ ಪ್ರಪಂಚದಲ್ಲಿ ಇನ್ಯಾರೂ ಹೇಳ್ಕೊಳ್ಳೋ ಅಂತ ಗದಾಯುದ್ಧ ಆಡೋ ಅಂತ ಯಾರೂ ಇಲ್ಲ.
ಅವನನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅವನು ದುರ್ಯೋಧನ. ಅದರಿಂದ ನೋಡಿ ಅವನ ಕ್ಯಾಲ್ಕುಲೇಷನ್ ಹೇಳ್ತಾನೆ. ಇಲ್ಲಿ ಬೇರೆ ಕಡೆ ಮಹಾಭಾರತದಲ್ಲಿ ಪಾಠವನ್ನು ತಿದ್ದುಬಿಟ್ಟು ಬಲರಾಮ ಭೀಮನ ಗುರು ಆದ್ರಿಂದ ಮೊದಲು ಬಲರಾಮ ಬರಬೇಕು ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ. ಬಲಭದ್ರಶ್ಚ ಭೀಮಶ್ಚ ಅಂತ ಹಾಕ್ಬಿಟ್ಟಿದ್ದಾರೆ. ಅದು ತಪ್ಪು. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವೆರಿ ಕ್ಲೀನ್ ಆಗಿ ಕೋಟ್ ಮಾಡಿದ್ದಾರೆ, ಭೀಮಶ್ಚ ಬಲಭದ್ರಶ್ಚ. ಆಗ ಅವನ ಶಿಷ್ಯನೇ ಆದರೂ ಕೂಡ ಅಂಥ ಏನು ಪಾಠ ಬಲಭದ್ರನ ಹತ್ರ ಕಲೀಲಿಲ್ಲ. ಮತ್ತೆ ಅದೊಂದೇ ಅಲ್ಲ, ಭೀಮ ತಾರತಮ್ಯದಲ್ಲಿ ಬಲಭದ್ರನಿಗಿಂತ ಬಹಳ ಎತ್ತರದಲ್ಲಿರುವಂಥವನು, ವಾಯವಾಂಶ ಅವತಾರ. ಹಾಗಾಗಿ ಭೀಮಶ್ಚ ಬಲಭದ್ರಶ್ಚ ಅನ್ನೋದು ಸರಿಯಾದ ಪಾಠ ಅಂತ ತಾತ್ಪರ್ಯ ನಿರ್ಣಯ ಕೋಟ್ ಮಾಡುತ್ತೆ. ಇದು ದುರ್ಯೋಧನನ ತರ್ಕ. ನಾನು ನೋಡಿ, ಬಲರಾಮ ದ್ವಾರಕೆಯಲ್ಲಿದ್ದಾನೆ, ಅವನ ಈ ಕಡೆ ಬರೋದೇ ಇಲ್ಲ. ಇನ್ನು ಮದ್ರರಾಜ ಅವನ ಪಾಡಿಗೆ ಅವನಿದ್ದಾನೆ, ಅವನು ಕೀಚಕನಿಗೂ ಯಾವ ದ್ವೇಷವೂ ಇಲ್ಲ, ಅವನಿಲ್ಲಿ ಬರೋದೂ ಇಲ್ಲ. ಇನ್ನು ಇವನಂತೂ ಕೀಚಕ ಸತ್ತೇ ಹೋದ. ಇನ್ನು ಕೀಚಕನನ್ನ ಹೊಡಿಲಿಕ್ಕೆ ಆಗಕ್ಕೆ ಯಾರು ಅಂದ್ರೆ, ಇಲ್ಲ ಇವ್ರು 3 ಜನದ ಕೈಯಲ್ಲಿ ಮಾತ್ರ ಸಾಧ್ಯ. ಭೀಮನ ಕೈಲಿ, ಇಲ್ಲ ಬಲರಾಮ, ಇಲ್ಲ ಮಧ್ಯರಾಜ. ಅವನು 3 ಜನ ಬಿಟ್ರೆ ಇನ್ಯಾರೂ ಸಾಧ್ಯ ಇಲ್ಲ. ಬಲರಾಮ ಮಧ್ಯರಾಜ ಇಬ್ರು ಬರಲಿಲ್ಲ ಅಂದ್ರೆ ಹೊಂದಿರುವಂಥದ್ದು ಕೀಚಕನ್ನ ಭೀಮನೇ ಇರಬೇಕು ಅನ್ನೋದು ಗ್ಯಾರಂಟಿ. ಇದು ಭೀಮ ಅಲ್ದಿರ ಕೀಚಕನ್ನ ಸೋಲ್ಸಕ್ಕೆ ಇನ್ಯಾರ ಕೈಲೂ ಶಕ್ತಿ ಇಲ್ಲ. ಅದರಿಂದ ಇಡೀ ಭೂಮಿಯಲ್ಲಿ ಗದಾಯುದ್ಧದ ಪರಿಣಿತರು 4 ಜನ ಇರುವಾಗ ಒಬ್ಬ ಸತ್ತ, ಇನ್ನಿಬ್ರು ತಂಟೆಗೆ ಹೋಗ್ಲಿಲ್ಲ, ಇನ್ನೊಬ್ಬನೇ ಇರಬೇಕು. ಅವರ ಮೊದಲನೇ ಭೀಮನೇ ಇರುವಂಥದ್ದು. ಕೀಚಕನ ಮೀರಿಸುವಂಥವ್ರು ಮಣಿಸಬಲ್ಲವರು 3 ಮಂದಿ ಆದ್ರಿಂದ ಅಂತ ಹೇಳಿ ನನಗೆ ಗ್ಯಾರಂಟಿ ಗೊತ್ತಿದೆ. ಇದು ಆ ಸೈರಂಧ್ರಿ ಅನ್ನೋದು ದ್ರೌಪದಿಯೇ, ಈ 5 ಜನ ಗಂಧರ್ವರು ಪಂಚಪಾಂಡವರೇನಿವೆ ಅವರೇ. ಅದರಲ್ಲೂ ಭೀಮಸೇನನೇ ಇರ್ತಾನೆ ಕೀಚಕನನ್ನ ಕೊಂದವನು. ಹಾಗಿರೋವಾಗ ಇದು ಗ್ಯಾರಂಟಿ ಪಾಂಡವರಲ್ಲಿದ್ದಾರೆ, ನಡೀರಿ ಹೋಗಿ ಹಿಡಿದು ಬಿಡೋಣ ಅಂತ ಹೇಳ್ತಾನೆ. ಭೀಷ್ಮ ದ್ರೋಣಾದಿಗಳು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದಿರಾ ದುರ್ಯೋಧನ ಅಲ್ಲಿಗೆ ಹೇಳಿ, ದುರ್ಯೋಧನನ ಒಂದು ಅನ್ನದ ಋಣಕ್ಕೆ ಬಿದ್ದು, ಆಯ್ತು ಬಿಡು ಹಾಳಾಗೋಗ್ಲಿ, ಇನ್ನೇನ್ ಮಾಡೋದು, ಬರ್ತೀವಿ ಅಂತ ಒಪ್ಕೋತಾರೆ ಭೀಷ್ಮ ದ್ರೋಣಾದಿಗಳು. ಇನ್ನು ಮುಂದೆ ಅವರು ವಿರಾಟ ನಗರದ ಮೇಲೆ ಒಂದು ದಾಳಿ ಮಾಡ್ಬೇಕಲ್ಲ. ಆಗ ನಾವೆಲ್ಲ ಒಂದು ಕಡೆಯಿಂದ ದಾಳಿ ಮಾಡೋದು ಬೇಡ ಅಂತ ಭೀಷ್ಮರು ಎಚ್ಚರಿಕೆಯನ್ನು ಕೊಡ್ತಾರೆ. ಡೈರೆಕ್ಟ್ ಆಗಿ ದನಗಳ ಮೇಲೆ ದಾಳಿ ಮಾಡೋಣ ಅಂತ. ಯಾಕಂದ್ರೆ ಅವರು ತಮ್ಮ ಸೇನಾ ಬಲದಿಂದ ನಮ್ಮನ್ನು ಸೋಲಿಸಲೂಬಹುದು. ಒಂದು ವೇಳೆ ಅಕಸ್ಮಾತ್ ಪಾಂಡವರಿದ್ರೆ ಅಲ್ಲಿ ಪಾಂಡವರು ಬಿಡಲ್ಲ ಯುದ್ಧ ಮಾಡ್ದಿರಾ. ಅದರಿಂದ ಅದು ಬೇಡ. ಒಂದು ಕೆಲಸ ಮಾಡು, ಒಂದು ರಾಜ್ಯ, ಒಂದು ಪೋರ್ಷನ್ ಆಫ್ ದ ಸೈನ್ಯನ ನೀನು ಉತ್ತರದಿಂದ ಕಳಿಸು, ಇನ್ನೊಂದು ಪೋರ್ಷನ್ ಅನ್ನ ನಾವೆಲ್ಲ ದಕ್ಷಿಣದಿಂದ ಹೋಗಿ ದಾಳಿ ಮಾಡೋಣ ಅಂತ ಹೇಳ್ತಾನೆ. ಭೀಷ್ಮಾಚಾರ್ಯ ಹೇಳಿದಾಗ ಸೇನೆಯೆಲ್ಲ ಅಲ್ಲಿಗೆ ಹೊರಡುತ್ತೆ. ಫಸ್ಟ್ ಉತ್ತರದಿಂದ ಕಳಿಸ್ಬಿಡ್ತಾರೆ. ಹಾಗೆ ಸುಶರ್ಮ ಅವನ ತಮ್ಮನ ನೇತೃತ್ವದಲ್ಲಿ ತ್ರಿಗರ್ತ ದೇಶದ ರಾಜ ದಕ್ಷಿಣದಿಂದ ಮುತ್ತಿಗೆ ಹಾಕ್ತಾನೆ. ಮೊದಲು ಉತ್ತರದಿಂದ ನಾವು ಆಮೇಲೆ ಮಾಡೋಣ ಅಂತ ಹೇಳಿದಾಗ, ಒಂದು ದೇಶದ ಸಂಪತ್ತು ಅಂದ್ರೆ ಆಗಿನ ಕಾಲದಲ್ಲಿ ಆ ದೇಶದಲ್ಲಿ ಎಷ್ಟು ದನಗಳಿದ್ದವು ಎಂಬುದರ ಮೇಲೆ ತೀರ್ಮಾನ ಆಗ್ತಿತ್ತು. ದನವೇ ದನ ಅಲ್ಲಿ ಇಂಪಾರ್ಟೆಂಟ್ ಆಗಿದ್ದಂಥದ್ದು. ಹಾಗಾಗಿ ನೀನು ಆ ಕಡೆಯಿಂದ ಹೋಗಿ ಸುಶರ್ಮನ್ಗೆ ಹೇಳ್ತಾನೆ ದಾಳಿ ಮಾಡು. ಆಗ ದಾಳಿ ಆಗಿದೆ ಅಂತ ತಿಳಿದು ವಿರಾಟ ಎಲ್ಲರನ್ನೂ ಕರ್ಕೊಂಡು ಆ ಕಡೆಗೆ ಹೋಗ್ತಾನೆ. ಈ ಕಡೆಯಿಂದ ನಾವು ಹೋಗಿ ಉತ್ತರದಿಂದ ಅವರ ದನಗಳನ್ನೆಲ್ಲ ಹೊಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳ್ತಾ ಯೋಚನೆ ಮಾಡ್ತಾರೆ. ಆಗ ನಮ್ಮ ಕಣ್ಣಿಗೆ ಬಿದ್ದೇ ಬೀಳ್ತಾರೆ ಪಾಂಡವರು. ಅಲ್ಲಿ ನಾವು ಗುರ್ತು ಹಚ್ಬಿಡೋಣ ಅಂತ ದುರ್ಯೋಧನಾದಿಗಳು ವಿರಾಟ ದೇಶದ ಗೋವುಗಳನ್ನು ಎಣಿಸಲು ಹೋಗ್ತಾ ಇರೋವಾಗ ಧೃತರಾಷ್ಟ್ರನಿಗೆ ಹೇಳ್ತಾರೆ, ನಾವು ಸೈನ್ಯ ಸಮೇತರಾಗಿ ಹೋಗ್ತಾ ಇದ್ದೇವೆ ಅಂತ ಹೇಳಿ ಹೊರಡ್ತಾರೆ. ಗೋವುಗಳಿದ್ದ ಜಾಗಕ್ಕೆ ಹೋಗಿ ಮುತ್ತಿಗೆ ಹಾಕ್ತಾರೆ. ಆಗ ವಿರಾಟ್ನಲ್ಲಿ ದೂರಿಟ್ಟ ಗೋಪಾಲರು ಹೇಳ್ತಾರೆ, ದುರ್ಯೋಧನಾದಿಗಳ ಈ ಒಂದು ತಂತ್ರ ಧರ್ಮರಾಜನಿಗೆ ತಿಳಿಯುತ್ತೆ. ಅಲ್ಲಿ ಸುಶರ್ಮನೂ ಬಂದಿರ್ತಾನೆ ಆ ಕಡೆಯಿಂದ ಗೋವುಗಳನ್ನ ಹಿಡೀಲಿಕ್ಕೆ. ಯಾಕೆಂದ್ರೆ ದೊಡ್ಡ ಸಮೃದ್ಧಿವಾದ ರಾಜ್ಯ ಅದು ವಿರಾಟ ನಗರ. ಹಾಗಾಗಿ ವಿರಾಟನ ರಾಜ್ಯ. ಆ ಕಡೆಯಿಂದಲೂ ಉತ್ತರದಿಂದಲೂ ಬಂದಿದ್ದಾರೆ, ದಕ್ಷಿಣದಿಂದಲೂ ಬಂದಿದ್ದಾರೆ. ದಕ್ಷಿಣದಿಂದ ಮೊದಲು ಬಂದಾಗ ಆ ಗೋವುಗಳನ್ನ ನಾವು ಕಾಪಾಡಬೇಕು ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಡು ಧರ್ಮರಾಜ ಹೇಳ್ತಾನೆ, ಆ ಒಂದು ಕುದುರೆ ಪಾಲಕರು ಇದ್ದಾರಲ್ಲಪ್ಪ, ಮತ್ತೆ ಗೋಪಾಲಕ ಅಂತೂ ಬಂದೇ ಬರ್ತಾನೆ. ಆ ಕುದುರೆ ಪಾಲಕ ಇದ್ದಾನಲ್ಲ ಅವನ್ನೂ ಕರ್ಕೊ ಹೋಗೋಣ, ಅವ್ರಿಗೂ ಇಬ್ರಿಗೂ ಯುದ್ಧ ಮಾಡೋ ಅಭ್ಯಾಸ ಇದೆ. ಮತ್ತೆ ಗೊತ್ತಲ್ಲ ವಲಲ, ಇವನು ಭೀಮಸೇನ, ಅವನು ಕೂಡ ಆ ವಲಲನ್ನ ಕರ್ಕೊ, ಅವನಿಗೆ ಆಲ್ರೆಡಿ ಅವನು ಶಕ್ತಿ ಪ್ರದರ್ಶನ ಆಗಿದೆ ನಿಂಗೆ, ಅವನು ಯುದ್ಧದಲ್ಲಿ ಬಹಳ ನಿಂಗೆ ಹೆಲ್ಪ್ ಮಾಡ್ತಾನೆ, ನಾನು ಬರ್ತೀನಿ, ನನಗೂ ಯುದ್ಧಾಭ್ಯಾಸ ಇದೆ, ನಡಿ ಹೋಗೋಣ ಅಂತ ಹೇಳಿ ಅವರೆಲ್ಲರೂ ಸೈನ್ಯ ಸಮೇತ ವಿರಾಟ ರಾಜನ ಜೊತೆ ಅಲ್ಲಿಗೆ ಹೋಗ್ತಾರೆ. ಜೀಮೂತನನ್ನ ಕೊಂದಿದ್ದಾನೆ ವನಲ, ಗೊತ್ತಿದೆಯಲ್ಲ ನಿನಗೆ, ಎಂತ ದೊಡ್ಡ ಜಟ್ಟಿ ಅವನು ಅಂತ. ವಿರಾಟನ ಒಪ್ಪಿಗೆ ದೊರೆತ ಮೇಲೆ ಅರ್ಜುನನ ಬಿಟ್ಟು ಮತ್ತೆಲ್ಲರೂ ಸುಶರ್ಮನ ವಿರುದ್ಧ ಹೋರಾಡಲು ಹೊರಡ್ತಾರೆ. ಅಲ್ಲಿಂದ ಸುಶರ್ಮ ಭಯಾನಕವಾಗಿ ಯುದ್ಧ ಮಾಡಿ ಒಂದು ದೃಷ್ಟಿಯಿಂದ ಇವರೆಲ್ಲ ಹಿಮ್ಮೆಟ್ಟುವಂತೆ ಮಾಡಕ್ ಹೋದಾಗ ಭೀಮಸೇನ ಎಗರಿ ನೇರವಾಗಿ ಸುಶರ್ಮನ ಎದುರು ಹೋಗಿ ಗಾಡಿಯನ್ನು ನಿಲ್ಲಿಸಿ ಬಿಡ್ತಾನೆ. ಅಲ್ಲಿಗೆ ಇವತ್ತಿನ ನಮ್ಮ ಭೀಮಸೇನ ಚಿಂತನವನ್ನು ಇಲ್ಲಿಗೆ ನಿಲ್ಲಿಸೋಣ. ಇನ್ನು ಮುಂದೆ ಆ ಯುದ್ಧದಲ್ಲಿ ಏನಾಗುತ್ತೆ, ಆ ಕಡೆಯಿಂದ ಉತ್ತರದಿಂದ ದಾಳಿ ಮಾಡದಂತ ಭೀಷ್ಮ ದ್ರೋಣಾದಿಗಳು ದುರ್ಯೋಧನ ಜೊತೆ ಅವ್ರೇನ್ ಮಾಡ್ತಾರೆ, ಮತ್ತೆ ಅಲ್ಲಿ ಬೃಹನ್ನಳಿಯ ಪಾತ್ರ ಬಹಳ ದೊಡ್ಡದಾಗಿದೆ.
ಅಲ್ಲೇನಾಗುತ್ತೆ, ಉತ್ತರನ ಒಂದು ಸೀನ್ ಬರುತ್ತೆ, ಅದೇನಾಗುತ್ತೆ ಎಲ್ಲವನ್ನು ಸಹ ನಾಳೆ ಸಿಕ್ಕಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಭೀಮಸೇನ ಚಿಂತನವನ್ನ ನನ್ನ ಗುರುಗಳಾದ ಬನ್ನಂಜೆ ಹಾಗೂ ಅವರ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.